20 ನಿಮಿಷ ಮಳೆ ಬಂದರೆ ಸಾಕು, 7 ರಿಂದ 8 ಅಡಿಯಷ್ಟು ಮಳೆ ನೀರು ಇಲ್ಲಿ ನಿಲ್ತಿದೆ. ಈಗಲೂ ವಾಹನ ಸಂಚಾರವನ್ನು ನಿನ್ನೆಯಿಂದ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಈಗ ನೀರು ಅಲ್ಲಿ ಇಲ್ಲ, ಅಷ್ಟಾಗಿ ಕಾಣಿಸ್ತಾ ಇಲ್ಲ, ಪಂಪ್ ಔಟ್ ಮಾಡಿದ್ದಾರೆ. ಬಟ್ ಈಗಲೂ ಅವೈಜ್ಞಾನಿಕ ಸ್ಟ್ರಕ್ಚರ್ ಹಾಗೇ ಇದೆ. ಮೃತ್ಯುಕೂಪವಾಗೇ ಈ ಅಂಡರ್ಪಾಸ್ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನದಲ್ಲಿ ಸುರಿದಂಥ ಮಳೆಯಿಂದಾಗಿ ಹತ್ತಾರು ಅವಾಂತರಗಳು ನಡೆದಿರುವಂಥದ್ದು. ನಾನೀಗ ಬೆಂಗಳೂರಿನ KR ಸರ್ಕಲ್ನಲ್ಲಿರುವಂಥ ಅಂಡರ್ಪಾಸ್ನಲ್ಲಿರುವಂಥದ್ದು. ಅಂಡರ್ಪಾಸ್ನಲ್ಲಿ ನಿನ್ನೆ ಸುರಿದಂಥ ಮಳೆಗೆ ಅಂಡರ್ಪಾಸ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥ ದೃಶ್ಯ ನಿಮಗೆ ಕಾಣ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ನೀರು ತುಂಬಿದೆ ಅಂದರೆ ಸುಮಾರು ಅಂಡರ್ಪಾಸ್ನಲ್ಲಿ 7-8 ಅಡಿ ಇಷ್ಟು ನೀರು ನಿಂತಿರುವಂಥದ್ದು. ಯಾವುದೇ ವಾಹನಕ್ಕೂ ಕೂಡ ಓಡಾಡೋದಕ್ಕೆ ಅವಕಾಶ ಇಲ್ಲ, ಅಷ್ಟರ ಮಟ್ಟಿಗೆ ನೀರು ನಿಂತಿದೆ. ನಿನ್ನೆ ಸಂಜೆ 5-6 ಗಂಟೆ ವೇಳೆಗೆ ಬಂದಂಥ ಮಳೆ ಇಲ್ಲಿವರೆಗೂ ಕೂಡ ಒನ್ ಡ್ರಾಪ್ ನೀರು ಕೂಡ ಹೊರಗಡೆ ಹೋಗಿಲ್ಲ. ಅಂದರೆ ಇಲ್ಲಿನ ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇದೆ, GB ಅಧಿಕಾರಿಗಳ ಕೆಲಸ ಯಾವ ರೀತಿ ಇದೆ ಅನ್ನೋದು ನೀವು ಊಹೆ ಮಾಡ್ಕೋಬೋದು. ಕಳೆದ 3 ವರ್ಷಗಳ ಹಿಂದೆ ಇದೇ ಅಂಡರ್ಪಾಸ್ನಲ್ಲಿ ಆಂಧ್ರ ಪ್ರದೇಶ ಮೂಲದ ಮಹಿಳೆಯೊಬ್ಬರು ಬೆಂಗಳೂರಿಗೆ ಅಂದರೆ ಅವ್ರ ಕುಟುಂಬ ಸಮೇತ ಬೆಂಗಳೂರಿಗೆ ಬಂದಂಥ ವೇಳೆಯಲ್ಲಿ ಅದೇ ರೀತಿಯಾಗಿ ಮಳೆ ನೀರಲ್ಲಿ ಸಿಲುಕಿ ಒಂದು ಯುವತಿ ಕೂಡ ಆ ಕಾರಿನಲ್ಲೇ ಸಾವನ್ನಪ್ಪಿದ್ದಂಥ ಘಟನೆ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇನ್ನು ಮುಂದೆ ಆ ರೀತಿ ಆಗದಂತೆ ಎಲ್ಲ ಗಮನ ಹರಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಆದರೆ ಇವತ್ತಿನ ಮಟ್ಟಿಗೆ ಹೇಳೋದಾದರೆ ನಿನ್ನೆ ಒಂದೇ ದಿನ ಸುರಿದಂಥ ಮಳೆಗೆ ಸಂಪೂರ್ಣವಾಗಿ ಅಂಡರ್ಪಾಸು ನೀರಿನಲ್ಲಿ ಮುಳುಗಿ ಹೋಗಿರುವಂಥದ್ದು. ನಿಜಕ್ಕೂ ಇಷ್ಟೊಂದು ಮಟ್ಟದ ನೀರು ನಿನ್ನೆ ರಾತ್ರಿ ಸುರಿದಂಥ ಮಳೆ ಇನ್ನೂ ಕೂಡ ಒಂದು ಡ್ರಾಪ್ ಕೂಡ ಆಚೆ ಹೋಗಿಲ್ಲ ಅಂದರೆ ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಎದುರಾಗುವಂಥದ್ದು. ನಾವೇ ನೋಡಿದಂತೆ ಸಾಮಾನ್ಯವಾಗಿ ಆ ಮಳೆ ಬಂದಂಥ ವೇಳೆಯಲ್ಲಿ ಎರಡೂ ಬದಿಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಂದ್ ಮಾಡ್ತಾರೆ. ಅಂದರೆ ಮಳೆ ನೀರು ಇಲ್ಲಿಂದ ಹೋಗೋದಿಲ್ಲ, ಒಂದು ವೇಳೆ ಏನಾದರೂ ವಾಹನ ಸವಾರ ಸಿಲುಕಿದ್ರೆ ಅವಘಡ ಸಂಭವಿಸುತ್ತೆ ಅನ್ನೋ ಕಾರಣಕ್ಕಾಗಿ ಬ್ಯಾರಿಕೇಡ್ಗಳು ಹಾಕಿ ಬಂದ್ ಮಾಡ್ತಿದ್ರು. ಇವತ್ತು ಕೂಡ ಎರಡೂ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ದಾರೆ. ಯಾವುದೇ ರೀತಿಯ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲ. ಸದ್ಯಕ್ಕಿರುವಂಥ ಪ್ರಶ್ನೆ ಏನಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ಇಲ್ಲಿ ಶೇಖರಣೆ ಆಗ್ತಾಯಿದ್ರು ಅಂಡರ್ಪಾಸ್ನಲ್ಲಿ, ಅಧಿಕಾರಿಗಳು ಯಾಕೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಿಲ್ಲ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ನಗರದಲ್ಲಿ ನಿನ್ನೆ ಸುರಿದಂಥ ಮಳೆಗೆ ಹಲವು ಅವಾಂತರಗಳು ನಡೆದಿರುವಂಥದ್ದು. ನೀರು ಲ್ಯಾಗಿಂಗ್ ಆಗುವಂಥದ್ದು ವಿಚಾರ ಆಗಿರ್ಬೋದು, ಮರಗಳು ಬೀಳುವಂಥದ್ದಾಗಿರ್ಬೋದು, ಹಳೆ ಮನೆಗಳು ಮತ್ತು ಗೋಡೆಗಳು ಹಲವು ಕಡೆಗಳಲ್ಲಿ ಬಿದ್ದ ಘಟನೆಗಳು ವರದಿಯಾಗ್ತಾ ಇರುವಂಥದ್ದು. ಈ ಇನ್ಮೇಲಾದರೂ ಕೂಡ GB ಅಧಿಕಾರಿಗಳು ಗಮನ ಹರಿಸಿ ಇಂಥ ಅವಘಡಗಳಿಗೆ ಕಡಿವಾಣ ಆಗಬೇಕಿದೆ. ಕ್ಯಾಮ್ರಾಮನ್ ಪರಮೇಶ್ ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು. ಬೆಂಗಳೂರಿನ ಒಳಚರಂಡಿ ವ್ಯವಸ್ಥೆಯಲ್ಲಿ ಒಂಚೂರು ಬದಲಾವಣೆಗಳು, ಸುಧಾರಣೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಉದಾಹರಣೆಯಾಗಿ ಅಂಡರ್ಪಾಸ್ಗಳು ಬಲಿ ಪಡೆಯೋದಕ್ಕೋಸ್ಕರ ಬಾಯಿ ತೆರೆದು ನಿಂತಂತೆ ಭಾಸವಾಗ್ತಾ ಇದೆ. ಅದನ್ನು ಸೆನ್ಸರ್ ತರ್ತೀವಿ ಅಂತ ಹೇಳಿದ್ರು, ಸ್ಟ್ರಕ್ಚರಲ್ ಚೇಂಜಸ್ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲ ಬಾಯಿ ಮಾತಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ.